ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕರ್ಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ದ್ರಾಕ್ಷಿಯನ್ನು ಉಪಯೋಗಿಸಿ ಜಾಮ್ ಮಾಡೋ ವಿಧಾನ ನೋಡೋಣ. ಈ ಜಾಮ್ ಮಾಡೋದಕ್ಕೆ ಶರತ್ ಕೃಷ್ಣ ಅಂತ ಸೀಡ್ಲೆಸ್ ದ್ರಾಕ್ಷಿನ ತೊಗೊಂಡಿದ್ದೀನಿ. ಸೀಡ್ ಇರೋ ದ್ರಾಕ್ಷಿ ತೊಗೊಂಡ್ರೆ ಅದರಲ್ಲಿರೋಂಥ ಸೀಡ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈ ಜಾಮ್ ಮಾಡೋದಕ್ಕೆ 1 kg ಅಷ್ಟು ದ್ರಾಕ್ಷಿನ ತೊಗೊಂಡು ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಒಂದು ಸಲ. ಇದಕ್ಕೆ ಔಷಧಿ ಎಲ್ಲ ಜಾಸ್ತಿ ಸ್ಪ್ರೇ ಮಾಡಿರ್ತಾರೆ, ಅದಕ್ಕೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಈಗ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ನೀರೆಲ್ಲ ಕ್ಲೀನಾಗಿ ಬಸ್ಬಿಟ್ಟು ಮತ್ತು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು 1.5 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಉಪ್ಪು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 15ರಿಂದ 20 ನಿಮಿಷ ಹಾಗೆ ಬಿಟ್ಬಿಡ್ಬೇಕು ನೀರಿನಲ್ಲಿ. ಆಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಇನ್ನೊಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಕ್ಲೀನಾಗಿ ಬಸ್ಬಿಡಬೇಕು. ಈ ರೀತಿ ತಿನ್ನೋವಾಗಲೂ ಅಷ್ಟೇ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಈಗ ನೋಡಿ ಎಲ್ಲ ತೊಳೆದ್ಬಿಟ್ಟು ಮತ್ತು ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಸ್ವಲ್ಪ ನೀರು ತೇವಾಂಶ ಎಲ್ಲ ಹೋಗುತ್ತೆ. ನೋಡಿ ಜಾಮ್ ಮಾಡೋದಕ್ಕೆ ಈ ರೀತಿ ಸೀಡ್ಲೆಸ್ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನೈಸಾಗಿ ಗ್ರೈಂಡ್ ಆಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಸೇರಿಸೋದು ಬೇಕಾಗಿಲ್ಲ, ಆ ದ್ರಾಕ್ಷಿಯಲ್ಲೇ ನೀರಿನ ಅಂಶ ಇರುತ್ತೆ. ನೀರೇನು ಸೇರಿಸ್ದೆ ಹಾಗೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ದ್ರಾಕ್ಷಿನೆಲ್ಲ ಗ್ರೈಂಡ್ ಮಾಡಿದ್ದಾಗಿದೆ. ಇದನ್ನು ಒಂದು ದಪ್ಪ ತಳ ಇರೋವಂಥ ಇಂಡಾಲಿಯಂ ಪಾತ್ರೆ ಅಥವಾ ನಾನ್ ಸ್ಟಿಕ್ ತವ ಯಾವುದಾದ್ರೂ ಇದ್ದರೆ ದಪ್ಪದಾಗಿರೋಂಥ ತಳದ ಪಾತ್ರೆಯಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಕೋಬೇಕು. ಇದೆಲ್ಲ ಪೂರ್ತಿಯಾಗಿ ಹಿಂಗೆ ಗಟ್ಟಿ ಆಗೋವರೆಗೂ ಕುದಿಸ್ಕೋತಾ ಇರಬೇಕು. ಈಗ ಚೆನ್ನಾಗಿ ಕುದಿ ಬಂದಮೇಲೆ 1 ಸ್ಪೂನಷ್ಟು ವಿನೆಗರನ್ನು ಸೇರಿಸ್ತಾ ಇದ್ದೀನಿ. ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ 1 ಸ್ಪೂನಷ್ಟು ಸೇರಿಸ್ಕೋಬೋದು. ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಮತ್ತು ವಿನೆಗರ್ ಸೇರಿಸೋದ್ರಿಂದ ಹೊರಗಡೆ ಇಟ್ಟರೂ ತುಂಬ ದಿನ ಬಾಳಿಕೆ ಬರುತ್ತೆ, ಕೆಡೋದಿಲ್ಲ ಬೇಗ. ಇವೆರಡು ಸೇರಿಸೋದು ಬೇಕಾಗಿಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು. ಸಕ್ಕರೆ ಮತ್ತು ವಿನೆಗರ್ ಸೇರಿಸ್ದೆ ಬರೀ ದ್ರಾಕ್ಷಿಯಲ್ಲೇ ಮಾಡ್ಕೋಬೋದು. ದ್ರಾಕ್ಷಿಯಲ್ಲಿ ಸ್ವೀಟ್ ಅಂಶ ಇರುತ್ತೆ. ವಿನೆಗರ್ ಹಾಕೋದ್ರಿಂದ ಸಕ್ಕರೆನ ಸೇರಿಸ್ಬೇಕು. ವಿನೆಗರ್ ಹಾಕದೇ ಇದ್ದರೆ ಸಕ್ಕರೆ ಏನು ಬೇಕಾಗಿಲ್ಲ, ಹಾಗೆ ಜಾಮ್ ಮಾಡ್ಕೊಬೋದು. ಈಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ, ಇಷ್ಟು ಮಾತ್ರ ಆಗಿದೆ. ಇದನ್ನು ಸರಿಯಾದ ಕನ್ಸಿಸ್ಟೆನ್ಸಿ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ಲೇಟ್ ಮೇಲೆ ಜಾಮ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಪೂರ್ತಿಯಾಗಿ ತಣ್ಣಕ್ಕಾಗಬೇಕು. ತಣ್ಣಕ್ಕಾದಮೇಲೆ ನೋಡಿ ಈ ರೀತಿ ಬಗ್ಸ್ಬಿಟ್ಟು ಇಟ್ಕೊಂಡ್ರೆ ಅದು ಜಾಗ ಬಿಟ್ಟು ಮುಂದೆ ಬಂತು ಅಂದರೆ ಇನ್ನು ಜಾಮ್ ರೆಡಿ ಆಗಿಲ್ಲ ಅಂದರ್ಥ. ನೋಡಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಮತ್ತು ಗಟ್ಟಿಯಾಗಿದೆ. ಈಗ ಚೆಕ್ ಮಾಡೋದಕ್ಕೆ ಒಂದು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಈಗ ಪೂರ್ತಿಯಾಗಿ ತಣ್ಣಕ್ಕಾಗೋಷ್ಟರಲ್ಲಿ ಇದನ್ನು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇದು ಪೂರ್ತಿಯಾಗಿ ತಣ್ಣಕ್ಕಾಗಿದೆ, ಅದರ ಜಾಗ ಬಿಟ್ಟು ಮುಂದೆ ಬರ್ತಾ ಇಲ್ಲ. ಈಗ ಜಾಮ್ ಕರೆಕ್ಟಾಗಿ ರೆಡಿಯಾಗಿದೆ ಅಂದರ್ಥ. ಇದನ್ನು ಜಾಸ್ತಿ ಕುಕ್ ಮಾಡಿಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಬ್ರೆಡ್ ಮೇಲೆ ಚಪಾತಿ ಮೇಲೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಇದು ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ತುಂಬಾ ರುಚಿಯಾದಂಥ ದ್ರಾಕ್ಷಿ ಜಾಮ್ ತಯಾರಾಗಿದೆ. ಇದನ್ನು ಚೆನ್ನಾಗಿ ತೊಳೆದಿರೋಂಥ ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಟು ಉಪಯೋಗಿಸ್ಬೋದು ಅಥವಾ ಹೊರಗಡೆ ಇಟ್ಕೊಂಡಾದರೂ ಉಪಯೋಗಿಸ್ಬೋದು. ಈ ರೀತಿ ಮನೇಲಿ ಯಾವುದೇ ಫ್ರೂಟ್ಸ್ ಸಿಕ್ಕಿದ್ರೂ ಅದರಲ್ಲಿ ಈ ರೀತಿ ಜಾಮ್ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಿಂದ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.